ಫಕೀರೇಶ್ವರ ಮಠಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಭಾವೈಕ್ಯತೆಗೆ ಹೆಸರಾದ ಗದಗ ಜಿಲ್ಲೆಯ ಶೇರ್ಹಾಟಿ ಪಟ್ಟಣದ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ನೂತನ ಬೆಳಗಾವಿ ಸಂಸದರೂ ಆದ ಜಗದೀಶ್ ಶೆಟ್ಟರ್ ಅವರು ಭೇಟಿ ನೀಡಿ ಗದ್ದುಗೆಯ ಹಾಗೂ ಉಭಯ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದರು. ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್, ರಾಜ್ಯ ಸರ್ಕಾರದ ಬೊಕ್ಕಸ ಈಗಾಗಲೇ ಖಾಲಿಯಾಗಿದ್ದು ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ, ಅವುಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಅವರ ಪಕ್ಷದ ಶಾಸಕರು ಹೇಳುತ್ತಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಹೆಚ್ಚಿಗೆ ಮಾಡಿ ಗ್ಯಾರಂಟಿ ಜಗದೀಶ್ ಶೆಟ್ಟರ್ಗೆ ಕುಟುಕಿದ್ರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರಲಮಾಣಿ, ಚಂದ್ರಕಾಂತ ನೂರ, ಶೆಟ್ಟರ್, ಜಾನು ಲಮಾಣಿ, ಫಕೀರೇಶ್ವರ, ಅರಟ್ಟಿಹಳ್ಳಿ, ಅಕ್ಬರ್ ಯಾದಗಿರಿ, ಅಂಜು ಪಾಟೀಲ್, ಮಂಜುನಾಥ್ ಸೊಂಟನೂರ್ ಸೇರಿದಂತೆ ಇನ್ನು ಹಲವಾರು ಜನರು ಉಪಸ್ಥಿತರಿದ್ದರು. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು. ಸರ್, ಈಗ ಪಂಚ ಗ್ಯಾರಂಟಿ ಮೇಲಕ್ಕೆ ಎಲೆಕ್ಷನ್ ಮಾಡಿದ್ರೆ ದಿಢೀರನಾಗಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಸಿದ್ರೆ ನೋಡಿ, ಈಗ ಖಜಾನೆ ಖಾಲಿ ಆಗಿಬಿಟ್ಟಿದೆ. ಬರೇ ಒಂದು ವರ್ಷ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಹೋಗಿ ಇವತ್ತು ಇಡೀ ಖಜಾನೆ ಖಾಲಿ ಆಗಿದೆ. ಕಾಂಗ್ರೆಸ್ಸಿನ ಶಾಸಕರೇ ಟೀಕಾ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಇವತ್ತು ನಮಗೆ ಗ್ಯಾರಂಟಿ ಅನುಷ್ಠಾನ ಮಾಡಿದ್ರಿಂದ ನಮಗೇನು ರಾಜಕೀಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗಲಿಲ್ಲ. ಇದು ಗ್ಯಾರಂಟಿ ಯೋಜನೆ ತಂದು ಏನು ಉಪಯೋಗ ಆಯಿತು? ಅದಕ್ಕೆ ಅದನ್ನು ಹಿಂದೆ ತಗೊಳ್ಳಿ, ನಮ್ಮ ಯಾವುದೇ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಶಾಸಕರೇ ಪ್ರಾರಂಭ ಮಾಡಿದ್ದಾರೆ ಟೀಕೆಗಳನ್ನು. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇನ್ನು ವಾಪಸ್ ತೆಗೆದುಕೊಳ್ಳುವಂಥ ಪಾಸಿಬಿಲಿಟಿನೂ ಇದೆ. ಅದೊಂದು 108 ಕಂಡೀಷನ್ ಹಾಕಿ ಆದಷ್ಟು ಫಲಾನುಭವಿಗಳ ಸಂಖ್ಯೆನೂ ಕಡಿಮೆ ಮಾಡುವಂಥ ಪಾಸಿಬಿಲಿಟಿ ಇದೆ. ಅದಕ್ಕಾಗಿ ಇವತ್ತೇನು ಚುನಾವಣೆ ಕೇವಲ ತಾತ್ಕಾಲಿಕ ಒಂದು ಲಾಭದ ಸಲುವಾಗಿ ಏನೋ ಯೋಜನೆ ಮಾಡಿದರೆ ಅದರಿಂದ ಲಾಂಗ್ ರನ್ ಏನೂ ಆಗೋದಿಲ್ಲ, ಜನರಿಗೆ ಒಳ್ಳೆಯದಾಗೋದಿಲ್ಲ ಅನ್ನೋದು ಇದೊಂದು ಉದಾಹರಣೆ. ಅದಕ್ಕಾಗಿ ಘೋಷಣೆ ಮಾಡೋದು ಮತ್ತು ವಿಡ್ರಾ ಮಾಡೋದು ಇದೆಲ್ಲ ಒಂದು ಒಳ್ಳೆ ಪರಂಪರೆ ಅಲ್ಲ. ಅದಕ್ಕಾಗಿ ಅವ್ರಿಗೆ ಬಿಟ್ಟಂಥ ವಿಚಾರ ಇನ್ನು ಇದೇ ರೀತಿ ಮುಂದುವರೆದ್ರೆ ರಾಜ್ಯದ ಖಜಾನೆ ಖಾಲಿ ಆಗ್ತದೆ. ನಾಳೆ ಸರ್ಕಾರಿ ನೌಕರಿಗೆ ಪಗಾರ ಕೊಡಲಾರ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಹೀಗಾಗಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತು ನೋಡಿ, ಈ ಖಜಾನೆ ತುಂಬಿಸ್ಲಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ರು, ಮತ್ತೆ ಜನರ ಮೇಲೆ ಭಾರ, ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದ್ದರಿಂದ ಮತ್ತೆ ಅದು ಬೊಕ್ಕಸಕ್ಕೆ ಹಣ ತೆಗೆದುಕೊಳ್ಳಿಕ್ಕೆ ಮಧ್ಯಮ ವರ್ಗದ ಬಡವರ ಮೇಲೆ ಇವತ್ತು ಮತ್ತೆ ಭಾರ ಹಾಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಒಳ್ಳೆಯದಲ್ಲ. ಅದಕ್ಕಾಗಿ ನಮ್ಮ ಪಕ್ಷದ ಬಗ್ಗೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಅಣಿಯಾಗಿದೆ. ಇದನ್ನು ತಕ್ಷಣ ಬೆಲೆ ಏರಿಕೆಯನ್ನು ವಿಡ್ರಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ.